ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಎಚ್.ಸಿ. ಮಹದೇವಪ್ಪನ ವಿರುದ್ಧ ಇದೀಗ ಭ್ರಷ್ಟಾಚಾರದ ಆರೋಪ. ರಾಜ್ಯಪಾಲರಿಗೆ ದೂರು ಸಲ್ಲಿಕೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಏನಾಗ್ತಾ ಇದೆ ಅಂತ ಹೇಳೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ನೋಡಿ, ಇದೀಗ ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಆಯ್ಕೆ ಆದ ಬೆನ್ನಲ್ಲೇ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದಿಲ್ಲ ಅಂದ್ರೆ ಒಂದು ಸಮರ ಆರಂಭ ಆಗ್ತಾ ಇದೆ. ಇಷ್ಟು ದಿನಗಳ ಕಾಲ ಖಾತೆ ಹೆಚ್ಚಾಗಿತ್ತು. ರಾಮಲಿಂಗಾರೆಡ್ಡಿ ಅವರಿಗೆ ಜಲಸಂಪನ್ಮೂಲ ಖಾತೆ ಕೊಟ್ಟಿದ್ದಕ್ಕೆ ನನಗೆ ಖಾತೆನೇ ಬೇಡ, ಕೊಟ್ರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡಿ ಅಂತ ಅವರು ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ಅದಾದ ನಂತರ ಈತ ಕೃಷ್ಣ ಬೈರೇಗೌಡರು ಕೂಡ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಟ್ಟಿದ್ದೀರಿ, ಅದರಲ್ಲಿ BDA ಇಲ್ಲ, BMRDA ಇಲ್ಲ, ಈ ಖಾತೆ ನನಗೆ ಬೇಡವೇ ಬೇಡ, ನೀವೇನಾದ್ರೂ ಆ ಎರಡು ಸ್ಥಾನಗಳನ್ನ ಅಥವಾ ಆ ಎರಡು ಖಾತೆಗಳನ್ನ ಬೆಂಗಳೂರು ನಗರಾಭಿವೃದ್ಧಿಗೆ ಸೇರಿಸಲಿಲ್ಲ ಅಂತಂದ್ರೆ ನನಗೂ ಕೂಡ ಈ ಖಾತೆ ಬೇಡವೇ ಬೇಡ ಅಂತ ಬೆಂಗಳೂರಿಂದ ದೆಹಲಿಗೆ, ದೆಹಲಿಯಿಂದ ಬೆಂಗಳೂರಿಗೆ ಓಡಾಡಿದ್ದು ಅಷ್ಟೇ ಅಲ್ಲದೆ ಒಂದು ಡೆಡ್ಲೈನ್ ಅನ್ನು ಕೂಡ ಕೊಡ್ತಾರೆ. ನನಗೇನಾದ್ರೂ ಈ ಖಾತೆ ಪರಿಪೂರ್ಣವಾಗಿ ಕೊಟ್ಟಿಲ್ಲ ಅಂತಂದ್ರೆ ನಾನು ಕೂಡ ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಬೈರೇಗೌಡರು ಕೂಡ ಒಂದು ಕಡೆ ಕಾಂಗ್ರೆಸ್ ಪಾಳೆಯಕ್ಕೆ ಅಂದ್ರೆ ಆ ಪಾಳೆಯದ ಎದುರಿಗೆ ಸೆಟದು ನಿಲ್ತಾರೆ. ಇದು ಒಂದು ಕಡೆ ಆಗ್ಲಿ ಕಣ್ರಿ. ಇಲ್ಲಿ ಎಚ್.ಸಿ. ಮಹದೇವಪ್ಪನವರು ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ರು. ಈಗ 20 ಸ್ಥಾನಗಳಿಗೆ ಈಗ ಸಚಿವರನ್ನ ಆಯ್ಕೆ ಮಾಡಬೇಕಾದಂತಹ ಪ್ರಕ್ರಿಯೆ ಆರಂಭ ಆಗಿದೆ. ಸೆಕೆಂಡ್ ಲಿಸ್ಟ್ ರಿಲೀಸ್ ಆಗಬೇಕಾಗಿದೆ. ಸೆಕೆಂಡ್ ಲಿಸ್ಟ್ ನಲ್ಲಿ ಎಚ್.ಸಿ. ಮಹದೇವಪ್ಪನವರ ಹೆಸರು ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಆದ್ರೆ ಇದೀಗ ಎಚ್.ಸಿ. ಮಹದೇವಪ್ಪನವರ ವಿರುದ್ಧನೇ ಭ್ರಷ್ಟಾಚಾರ ಆರೋಪ ಕೇಳಿ ಬಂದಿದೆ. ಹಾಗಾದ್ರೆ ಏನದು ಭ್ರಷ್ಟಾಚಾರ ಆರೋಪ ಅಂತ ನೋಡೋದಾದ್ರೆ, ನೋಡಿ, ಕಾಂಗ್ರೆಸ್ನ ನಾಯಕ ಎಚ್.ಸಿ. ಮಹದೇವಪ್ಪನವರ ವಿರುದ್ಧ ಸಮಾಜ ಕಲ್ಯಾಣ ಇಲಾಖೆಯ ಟೆಂಡರ್ಗಳಲ್ಲಿ ಭ್ರಷ್ಟಾಚಾರ ಮತ್ತು ಅಧಿಕಾರ ದುರುಪಯೋಗ ಎಸಗಿರುವ ಗಂಭೀರ ಆರೋಪ ಕೇಳಿ ಬಂದಿದೆ. ಈ ಸಂಬಂಧ ಬೆಂಗಳೂರಿನ ವ್ಯಕ್ತಿಯೋರ್ವರು ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಆರೋಪಗಳು ಸಾಬೀತೆ ಆದಲ್ಲಿ ಸಾರ್ವಜನಿಕ ನಿಧಿಗೆ ಉಂಟಾದ ನಷ್ಟವನ್ನ ವಸೂಲಿ ಮಾಡುವುದರ ಜೊತೆಗೆ ಮಹದೇವಪ್ಪನವರನ್ನ ವಿಧಾನಸಭಾ ಸದಸ್ಯತ್ವದಿಂದ ಅನರ್ಹಗೊಳಿಸುವಂತೆ ಮನವಿಯಲ್ಲಿ ಆಗ್ರಹ ಮಾಡಲಾಗಿದೆ. ನೋಡಿ, ಕಾಂಗ್ರೆಸ್ನ ಶಾಸಕ ಎಚ್.ಸಿ. ಮಹದೇವಪ್ಪ ವಿರುದ್ಧ ಭ್ರಷ್ಟಾಚಾರ ಆರೋಪ ಇದೀಗ ಕೇಳಿ ಬಂದಿರೋದ್ರ ಬೆನ್ನಲ್ಲೇ ಬೆಂಗಳೂರು ನಿವಾಸಿಯೊಬ್ಬರು ಈ ಸಂಬಂಧ ರಾಜ್ಯಪಾಲರಿಗೆ ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ. ಎಚ್.ಸಿ. ಮಹದೇವಪ್ಪ ಸಚಿವರಾಗಿದ್ದ ಅವಧಿಯಲ್ಲಿ ಸಾಮಾಜಿಕ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಕಾರ್ಯವನ್ನ ನಿರ್ವಹಿಸುವ ಕರ್ನಾಟಕ ವಸತಿ ಶಿಕ್ಷಣ ಸಂಘ ಸಂಸ್ಥೆಗಳ ಅಂದ್ರೆ KREIS ಹಾಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮಂಡಳಿಯ ಟೆಂಡರ್ ಪ್ರಕ್ರಿಯೆಯಲ್ಲಿ ಅಕ್ರಮ ಆಗಿದೆ, ಭ್ರಷ್ಟಾಚಾರ ಆಗಿದೆ, ದಾಖಲೆಗಳ ನಕಲಿ ಸೃಷ್ಟಿ ಹಾಗೆ ಅಧಿಕಾರ ದುರುಪಯೋಗ ನಡೆದಿದೆ ಅಂತ ದೂರಿನಲ್ಲಿ ಉಲ್ಲೇಖವನ್ನ ಮಾಡಲಾಗಿರುವಂತದ್ದು. ಇನ್ನು ಮನವಿಯ ಪ್ರಕಾರ ಎಚ್.ಸಿ. ಮಹದೇವಪ್ಪನವರು ಸಾಮಾಜಿಕ ಕಲ್ಯಾಣ ಸಚಿವರಾಗಿದ್ದ ಅವಧಿಯಲ್ಲಿ KREIS ಅಡಿಯಲ್ಲಿ ನಡೆದ ಹಲವು ಟೆಂಡರ್ಗಳನ್ನ ಪಾರದರ್ಶಕ ಹಾಗೆ ಸ್ಪರ್ಧಾತ್ಮಕ ಪ್ರಕ್ರಿಯೆಯ ಬದಲು ನಿರ್ದಿಷ್ಟ ವ್ಯಕ್ತಿಗಳು ಮತ್ತು ಸಂಸ್ಥೆಗಳಿಗೆ ಅನುಕೂಲ ಆಗುವಂತೆ ಮಂಜೂರು ಮಾಡಲಾಗಿದೆ ಅಂತ ಆರೋಪವನ್ನ ಮಾಡಿದ್ದಾರೆ. ಇನ್ನು ಸಂಸ್ಥೆಗಳು ನಕಲಿ ತಿರುಚಿದ ಹಾಗೆ ನಕಲಿ ಅನುಭವ ಪ್ರಮಾಣ ಪತ್ರಗಳು, ಯೋಜನೆ ಪೂರ್ಣಗೊಳಿಸಿದ ದಾಖಲೆಗಳು ಹಾಗೆ ಇತರೆ ಪೂರಕ ಮಾಹಿತಿಯನ್ನ ನೀಡಿ ಟೆಂಡರ್ ಅರ್ಹತೆ ಪಡೆದಿವೆ ಅಂತಲೂ ಕೂಡ ಉಲ್ಲೇಖ ಮಾಡಲಾಗಿದೆ. ಹೀಗಾಗಿ ಸ್ವತಂತ್ರ, ನಿಷ್ಪಕ್ಷಪಾತ ಮತ್ತು ಕಾಲಮಿತಿಯೊಳಗಿನ ತನಿಖೆ ನಡೆಸುವಂತೆ ಹಾಗೆ ಟೆಂಡರ್ ಪ್ರಕ್ರಿಯೆ, ಅರ್ಹತಾ ದಾಖಲೆಗಳು, ಸರ್ಕಾರಿ ಅಧಿಕಾರಿಗಳ ಪಾತ್ರ, GEM ಪೋರ್ಟಲ್ ನಿಯಮ ಪಾಲನೆ ಬಗ್ಗೆ ಸಮಗ್ರ ಪರಿಶೀಲನೆ ನಡೆಸುವಂತೆ ರಾಜ್ಯಪಾಲರಿಗೆ ಮನವಿಯನ್ನು ಕೂಡ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಆರೋಪಗಳು ಸಾಬೀತಾದಲ್ಲಿ ಸಾರ್ವಜನಿಕ ನಿಧಿಗೆ ಉಂಟಾದ ನಷ್ಟವನ್ನ ವಸೂಲಿ ಮಾಡುವುದರ ಜೊತೆಗೆ ಎಚ್.ಸಿ. ಮಹದೇವಪ್ಪನವರನ್ನ ವಿಧಾನಸಭಾ ಸದಸ್ಯತ್ವದಿಂದ ಅನರ್ಹಗೊಳಿಸಬೇಕು ಅಂತ ಮನವಿಯಲ್ಲಿ ಆಗ್ರಹ ಮಾಡಲಾಗಿದೆ. ನೋಡಿ, ಪಾಪ ಸಚಿವಾಕಾಂಕ್ಷಿ ಆಗಿದ್ರು. ಈ ಸಂದರ್ಭದಲ್ಲಿ ಇದೀಗ ಇಂತಹ ದೊಡ್ಡ ಆರೋಪವನ್ನ ಮೈ ಮೇಲೆ ಎಳ್ಕೊಂಡಿದ್ದಾರೆ. ಇದೇನಾದ್ರೂ ಸಾಬೀತಾಯಿತು ಅಂತಂದ್ರೆ ಅವರಿಗೆ ಈ ಕಡೆ ಶಾಸಕ ಸ್ಥಾನ ಇಲ್ಲ, ಸಚಿವ ಸ್ಥಾನ ಇಲ್ಲ, ಕಾಂಗ್ರೆಸ್ ಪಾಳೆಯದಲ್ಲಿ ಒಂದು ರೀತಿಯಾದಂತಹ ಅನ್ಯಾಯ ಆದಂಗೆ ಆಗೋಗ್ಬಿಡುತ್ತೆ. ಪಾಪ BZ ಜಮೀರ್ ಅಹಮದ್ ಖಾನ್ ಅವ್ರದ್ದು ಕೂಡ ಹಂಗೆ ಆಯ್ತಲ್ವಾ. ಅವರು ಏನೋ ದಾವಣಗೆರೆ ಉಪಚುನಾವಣೆ ಸಂದರ್ಭದಲ್ಲಿ ಏನೋ ಎದುರಾಳಿ ವ್ಯಕ್ತಿಯ ವಿರುದ್ಧ ಮಾತಾಡಿದ್ರು ಅಥವಾ ಪಕ್ಷದ ನಾಯಕರ ವಿರುದ್ಧನೇ ಅಥವಾ ಸ್ವಪಕ್ಷದ ವಿರುದ್ಧನೇ ಮಾತಾಡಿದ್ರು ಅನ್ನುವಂತಹ ಒಂದು ಆಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದ್ದಂತೆ ಪಾಪ ಅವ್ರಿಗೂ ಕೂಡ ಸಚಿವ ಸ್ಥಾನ ಮಿಸ್ ಆಯ್ತು. ಈಗ ಏನಾಗುತ್ತೆ ಎಚ್.ಸಿ. ಮಹದೇವಪ್ಪನವರ ಪರಿಸ್ಥಿತಿ? ಇದೇನಾದ್ರೂ ಒಂದು ಕಡೆ ನಿಜ ಆಯ್ತು ಅಥವಾ ಈ ದೂರನ್ನ ಸಲ್ಲಿಕೆ ಮಾಡಿರೋದ್ರಲ್ಲಿ ಎಲ್ಲವೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಎಚ್.ಸಿ. ಮಹದೇವಪ್ಪನವರ ವಿರುದ್ಧ ಏನಾದ್ರೂ ಕಾನೂನು ಕ್ರಮವನ್ನ ಕೈಗೊಂಡ್ಕೊಂಡ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುತ್ತೆ. ಸಚಿವ ಸ್ಥಾನ ಅವರಿಗೆ ಮಿಸ್ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರು ಏನ್ ಹೇಳ್ತಾರೆ, ಮುಖ್ಯವಾಗಿ ಎಚ್.ಸಿ. ಮಹದೇವಪ್ಪನವರು ಏನ್ ಹೇಳ್ತಾರೆ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.